ಭೀಕರ ಬರದಿಂದ ಕರುನಾಡು ನಲುಗಿ ಹೋಗಿದೆ. ಬೆಳೆಗಳೆಲ್ಲ ಒಣಗಿ ಹೋಗಿವೆ. ಇಂತಹ ಹೊತ್ತಲ್ಲಿ ಪಶ್ಚಿಮ ಘಟ್ಟದ ಅರಣ್ಯ ಪ್ರದೇಶಕ್ಕೆ ಪಾಪಿಗಳು ಕೊಳ್ಳಿ ಇಟ್ಟಿದ್ದಾರೆ. ಕೊಡಗು ಜಿಲ್ಲೆಯ ಮೀಸಲು ಅರಣ್ಯ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಸ್ಥಳ. ಇಲ್ಲಿ ಮರಗಳ ಮಾರಣ ಹೋಮ ನಡೆದಿರೋದನ್ನು ನಾವಿಲ್ಲಿ ನೋಡಬಹುದು. ಅರಣ್ಯ ಸಂಪತ್ತಿಗೆ ಕೊಳ್ಳಿ ಇಟ್ಟಿದ್ದಾರೆ. ಮರಗಳನ್ನ ಕಡಿದು ಬೆಂಕಿ ಹಚ್ಚಿದ್ದಾರೆ. ಹಸಿರಿನಿಂದ ಕಂಗೊಳಿಸುತ್ತಿದ್ದ ವೃಕ್ಷಗಳ ಉಸಿರನ್ನೇ ತೆಗೆದಿದ್ದಾರೆ. ಹಣದಾಸೆಗೆ ಕ್ರಿಮಿಗಳು ಕಾಡಿನಲ್ಲಿ ಅಟ್ಟಹಾಸ ಮೆರೆದಿದ್ದಾರೆ. ಇದು ಮಡಿಕೇರಿ ತಾಲೂಕಿನ ರಾಜ್ಯ ಮತ್ತು ಕೇರಳ ಗಡಿಗೆ ಹೊಂದಿಕೊಂಡಿರುವ ಅಯ್ಯಂಗೇರಿ ಬೆಟ್ಟ. ತಲಕಾವೇರಿ ವನ್ಯಧಾಮದಿಂದ ಕೂಗಳತೆ ದೂರದಲ್ಲಿರುವ ಪ್ರದೇಶವಿದು. ಇಲ್ಲಿನ ಮುಂಡ್ರೋಟು ಮೀಸಲು ಅರಣ್ಯ ಪ್ರದೇಶದಲ್ಲಿ 5 ಎಕರೆಯಷ್ಟು ಜಾಗದಲ್ಲಿದ್ದ ಸಾವಿರಾರು ಮರಗಳನ್ನ ಕಡಿದು ಕ್ರಿಮಿಗಳು ಬೆಂಕಿ ಹಚ್ಚಿದ್ದಾರೆ. ಯುನೆಸ್ಕೋ ಪಾರಂಪರಿಕ ತಾಣದ ಸೂಕ್ಷ್ಮ ಪರಿಸರ ವಲಯದಲ್ಲೇ ಇಂತಹ ಕೃತ್ಯ ಎಸಗಿರೋದು ಆಘಾತ ಮೂಡಿಸಿದೆ. ಮರ ಕಡಿದುಬಿಟ್ಟು ಬಿಲೆಟ್ ಮಾಡಿ ತೋಟ ಮಾಡೋಕ್ಕೆ ಇವರು ಬೆಂಕಿ ಕೊಟ್ಟಿದ್ದಾರೆ. ಯಾಕೆ ನಮ್ಮಲ್ಲಿರೋ ಪರಿಸರದ 6,000 ಎಕರೆ 6,000 ಟೈಪ್ದು ಸಸ್ಯ ಪ್ರಭೇದಗಳಿವೆ. 300 ವೆರೈಟಿದು ಪಕ್ಷಿಗಳಿವೆ, ಪ್ರಾಣಿಗಳಿವೆ. ಎಲ್ಲ ಬದುಕೋದು ಇದರಿಂದ ಬದುಕೋದಲ್ವಾ. ಮಳೆ ನೀರಿಗೂ ಇದು ಬೇಕೇ ಬೇಕಲ್ವಾ. ಮಳೆ ಹೊಡಿಬೇಕಾದ್ರು ಗ್ರೌಂಡಲ್ಲಿ ವಾಟರ್ ಬೇಕಾದ್ರು ಕಾಡು ಬೇಕೇ ಬೇಕು. ಈ ಥರ ಒಂದು ಮರ ನೆಟ್ಟು ಬೆಳೆಸಕ್ಕೆ ಹಾಕಿಲ್ಲ ಒಬ್ಬನಿಗೆ. 1000 ಗಟ್ಟಲೆ ಮರ ಸುಟ್ಟಾಕಿದ್ದಾರೆ, ಕಡಿದು ಸುಟ್ಟಾಕಿದ್ದಾರೆ. ಅತ್ಯಮೂಲ್ಯ ಸಸ್ಯ ಹಾಗೂ ಪ್ರಾಣಿ ಪ್ರಭೇದ ಇಲ್ಲಿವೆ. ಆನೆ ಕಾರಿಡಾರ್ ಆಗಿರುವ ಈ ಜಾಗಕ್ಕೆ ಕೊಡಗಿಂದ ತೆರಳಲು ರಸ್ತೆ ಇಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡು ಕೇರಳದ ಟಿಂಬರ್ ದಂಧೆಕೋರರು ಅಪಾರ ಪ್ರಮಾಣದ ಅರಣ್ಯ ನಾಶಪಡಿಸಿದ್ದಾರೆ. ಕಾಸರಗೋಡು ಮೂಲದ ಸನ್ನಿ ಮಲೆಬಾರಿ ಹಾಗೂ ಕಣ್ಣೂರಿನ ಅಬ್ರಾಹಂ ಅನ್ನೋರು ಈ ಕೃತ್ಯ ಎಸಗಿರುವ ಶಂಕೆಯಿದೆ. ಆದರೆ ಅರಣ್ಯ ಇಲಾಖೆ ಕಾಟಾಚಾರಕ್ಕೆ ಅವರ ಮೇಲೆ ಕೇಸ್ ಹಾಕಿ ಸುಮ್ಮನಾಗಿದೆ. ಅಕ್ರಮದ ಹಿಂದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಶಾಮೀಲಾಗಿರುವ ಶಂಕೆಯಿದೆ. ಬ್ರಹ್ಮಗಿರಿ ತಪ್ಪಲಿನಲ್ಲಿ ಈ ರೀತಿಯ ಒಂದು ಪರಿಸರ ನಾಶ ಬಹಳ ದೊಡ್ಡ ಒಂದು ಆತಂಕಕಾರಿ ಬೆಳವಣಿಗೆ. ಅದು ಕೇರಳದ ಗಡಿ ಅಂಚಿನಲ್ಲಿ ಕೇರಳ ಮೂಲದ ವ್ಯಕ್ತಿಗಳೇ ಮಾಡುವಂಥದ್ದು. ಇದು ಇಲಾಖೆಯೂ ಕೂಡ ಮಾಹಿತಿ ಇಲ್ಲದಿರುವಂಥದ್ದು ದುರಂತ. ಅಲ್ಲದೆ ಈ ಸ್ಥಳಕ್ಕೆ ಮೊನ್ನೆ ವಿರಸಪೇಟೆ ಉಪಾರಣ್ಯ ಸಂರಕ್ಷಣಾಧಿಕಾರಿಯಾದಂಥ ಶ್ರೀಯುತ ಜಗನ್ನಾಥ್ ಅವರು ಕೂಡ ಭೇಟಿ ನೀಡಿದರು. ಯಾವುದೇ ಕ್ರಮ ಕೈಗೊಳ್ಳದಿರುವುದು ಒಂದು ದುರಂತ. ಅದಲ್ಲದೆ ಮಾಧ್ಯಮದವರು ಮಾಹಿತಿ ಬೆಳೆಸಿದಾಗ ಅದು ಸಣ್ಣ ಪ್ರಕರಣ ಅಂತ ಹೇಳುವಂಥ ಒಂದು ಮಾಹಿತಿಯನ್ನು ಕೂಡ ಅವರು ನೀಡಿರ್ತಾರೆ. ನಿತ್ಯ ಹರಿದ್ವರ್ಣ ಕಾಡುಗಳನ್ನೇ ಟಿಂಬರ್ ಮಾಫಿಯಾ ನಾಶಪಡಿಸಿರೋದು ಆಘಾತ ಮೂಡಿಸಿದೆ. ಅಧಿಕಾರಿಗಳು ಕೂಡ ತೆಪ್ಪಗಾಗಿರೋದು ಹತ್ತಾರು ಪ್ರಶ್ನೆ ಹುಟ್ಟು ಹಾಕಿದೆ. ಗೋಪಾಲ ಸೋಮಯ್ಯ, TV9 ಕೊಡಗು.